ಎಲ್ಲ ಮನೆಗಳು ಒಂದೇ ಥರ ಇದೆ ನೋಡಿ. ಇವಾಗ ಹಸಿರು ಜಾಕೆಟ್ ಹಾಕ್ಕೊಂಡು ನಮ್ಮ ಹುಡುಗಿ ಹೊರಗಡೆ ಬರ್ತಾಳೆ. ಹಾಯ್, ಎಲ್ರಿಗೂ ನಮಸ್ಕಾರ. ಟೈನಿ ಟಿಕ್ಲರ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಹೊರಟಿದ್ದೀನಿ ನನ್ನ ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಅಂತ. ನಿಮಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಂತೆ ನನ್ನ ಮಗಳು ಇಲ್ಲಿನ ಶಾಲೆಯಲ್ಲಿ UKGಯಲ್ಲಿ ಓದ್ತಾ ಇದ್ದಾಳೆ. ಇಲ್ಲಿ ಬೆಳಗ್ಗೆ 8:30ಯಿಂದ ಸಂಜೆ 3 ಗಂಟೆ ತನಕ ಕ್ಲಾಸ್ ನಡೆಯುತ್ತೆ. ಸೊ ಇವಾಗ ಅವಳಿಗೆ ಸ್ಕೂಲ್ ಬಿಡೋ ಹೊತ್ತು. ನನ್ನ ಚಿಕ್ಕ ಮಗಳು ಮಲಗಿದ್ದಾಳೆ. ಅವಳನ್ನು ಬಿಟ್ಟು ಹೋಗೋದಕ್ಕೆ ಏನು ತೊಂದರೆ ಇಲ್ಲ. ನನ್ನ ಹಸ್ಬೆಂಡಿಗೆ ವರ್ಕ್ ಫ್ರಮ್ ಹೋಮ್. ಸೊ ಇನ್ ಕೇಸ್ ಅವಳು ಇದ್ದರೆ ಅವರೇ ಮ್ಯಾನೇಜ್ ಮಾಡ್ತಾರೆ. ಬನ್ನಿ ಹೋಗೋಣ, ಹೋಗ್ತಾ ಹೋಗ್ತಾ ಮಾತಾಡೋಣ. ನಾನೀಗ ಮನೆಯಿಂದ ಹೊರಗಡೆ ಬಂದೆ. ಇಲ್ಲಿನ ಮನೆಗಳನ್ನು ಗಮನಿಸಿ. ಎಲ್ಲ ಮನೆಗಳು ಒಂದೇ ಥರ ಇದೆ. ಬಣ್ಣದಲ್ಲಾಗಿರಬಹುದು, ರಚನೆಯಲ್ಲಾಗಿರಬಹುದು, ಸಾಧಾರಣವಾಗಿ ನೋಡುವಾಗ ಯಾವುದೇ ವ್ಯತ್ಯಾಸ ಕಾಣುವುದಿಲ್ಲ. ಈ ಮನೆಗಳು ಇಟ್ಟಿಗೆಯಿಂದ ನಿರ್ಮಿತವಾಗಿದೆ. ಚಳಿಯಿಂದ ರಕ್ಷಣೆಗೆ ಹಾಗೂ ಅಗ್ನಿ ದುರಂತಗಳನ್ನು ತಡೆಗಟ್ಟಲು. ಹಾಗೂ ಎಲ್ಲ ಮನೆಗಳು ಒಂದೇ ರೀತಿ ಇದ್ದರೆ ಒಂದು ಯೂನಿಫಾರ್ಮಿಟಿ ಇರುತ್ತೆ ಅನ್ನೋ ಕಾರಣಕ್ಕೆ ಒಂದೇ ಥರ ಮನೆ ಕಟ್ತಾರೆ. ಬೇಸಿಗೆ ಕಾಲ ಮುಗಿಯಿತು, ಇನ್ನೇನು ಚಳಿಗಾಲ ಶುರುವಾಗೋ ಹೊತ್ತು. ಅದಕ್ಕಿಂತ ಮುಂಚೆ ಅದರ ನಡುವಲ್ಲೊಂದು ಸೀಸನ್ ಬರುತ್ತೆ, ಅದುವೇ ಆಟಮ್ ಸೀಸನ್. ಈ ಸೀಸನ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಹಸಿರಾಗಿರುವ ಈ ಮರಗಳ ಎಲೆಗಳೆಲ್ಲ ಹಳದಿ, ಕೇಸರಿ ಹಾಗೂ ಕೆಂಪು ಕಲರ್ ಆಗಿ ಬದಲಾಗುತ್ತೆ. ಹಾಗೆ ಕಲರ್ ಚೇಂಜ್ ಆದ ಎಲೆಗಳೆಲ್ಲ ಉದುರೋದಿಕ್ಕೆ ಶುರುವಾಗುತ್ತೆ. ಆವಾಗ ಅದನ್ನು ನೋಡೋದೇ ಚಂದ. ನೋಡಿ, ಎಲ್ಲೂ ಕೂಡ ಜನನೇ ಕಾಣಿಸಲ್ಲ, ಎಷ್ಟು ಸೈಲೆಂಟ್ ಆಗಿದೆ ನೋಡಿ. ಇಂಡಿಯಾದಲ್ಲಿ ಹೆಂಗಾಗುತ್ತೆ ಅಂದರೆ ನಮ್ಮ ಪ್ಲೇಸಲ್ಲೆಲ್ಲ ನೋಡಿ ಹೊರಗಡೆ ಬಂದ ಕೂಡಲೇ ಜನ ನೋಡಿ ತುಂಬ ಖುಷಿಯಾಗುತ್ತೆ. ಬಟ್ ಇಲ್ಲಿ ಹಾಗಲ್ಲ. ನೀವೆಲ್ಲಿ ಮಾರ್ಕೆಟ್ ಹೋದರೆ ಮಾತ್ರ ಜನ ನೋಡಬೇಕಷ್ಟೇ ಹೊರತು ಇಲ್ಲೆಲ್ಲ ಈ ಥರ ಪ್ಲೇಸಲ್ಲಿ ನಿಮ್ಗೆ ಎಲ್ಲೂ ಜನ ಕಾಣೋದೇ ಇಲ್ಲ. ತುಂಬ ಸೈಲೆಂಟ್ ಆಗಿರುತ್ತೆ ಎಲ್ಲ ಜಾಗನೂ. ಹೀಗೆ ಮನೆಯಿಂದ ಶಾಲೆಗೆ ಜಾಸ್ತಿ ದೂರ ಏನಿಲ್ಲ, 5 ನಿಮಿಷ ದಾರಿ. ನನ್ನ ಮಗಳಿಗೆ ಸಂಜೆ 3:10 ತನಕ ಕ್ಲಾಸ್ ನಡೀತದೆ. 3 ಗಂಟೆಗೆ ಮನೆ ಬಿಟ್ಟರೆ ಸ್ಕೂಲ್ ಬಿಡೋ ಮುಂಚೆ ನಾವು ಅಲ್ಲಿಗೆ ಮುಟ್ಬೋದು. ವೆದರ್ ಚೆನ್ನಾಗಿದ್ದರೆ ಒಂದೊಳ್ಳೆ ವಾಕ್ ಕೂಡ ಆಗುತ್ತೆ. ಇಲ್ಲಿ ಮಕ್ಕಳನ್ನು ಮನೆಯ ಹತ್ತಿರದ ಶಾಲೆಗೆ ಸೇರಿಸಬೇಕು. ಅಂದರೆ ಶಾಲೆ ಮಕ್ಕಳಿಗೆ ವಾಕ್ಯಬಲ್ ಡಿಸ್ಟೆನ್ಸಲ್ಲೇ ಇರಬೇಕು. ಹಾಗೊಂದು ವೇಳೆ ನಮಗೆ ಹತ್ತಿರದ ಶಾಲೆಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ, ದೂರದ ಶಾಲೆಗೆ ಸೇರಿಸೋಣ ಅಂತ ಅಂದ್ಕೊಂಡ್ರೆ ಸೇರಿಸ್ಬೋದು, ತೊಂದರೆ ಏನಿಲ್ಲ. ಆದರೆ ಆ ಶಾಲೆಯ ಹತ್ತಿರದ ಮನೆಯ ಮಕ್ಕಳಿಗೆ ಮೊದಲ ಆದ್ಯತೆ ಇರುತ್ತದೆ. ಸೀಟ್ ಖಾಲಿ ಇದ್ದರೆ ಮಾತ್ರ ನಮ್ಮ ಮಕ್ಕಳಿಗೆ ಆ ಶಾಲೆಯಲ್ಲಿ ಅಡ್ಮಿಷನ್ ಆಗುತ್ತೆ. ಹಾಗೂ ಇದು ಗೌರ್ಮೆಂಟ್ ಸ್ಕೂಲ್ ಆಗಿರೋದರಿಂದ ಹೈಸ್ಕೂಲ್ ಮುಗಿಯೋ ತನಕ ಮಕ್ಕಳಿಗೆ ಶಾಲೆಗೆ ಯಾವುದೇ ಫೀಸ್ ಕಟ್ಟಲಿಕ್ಕೆ ಇರುವುದಿಲ್ಲ. ಇವಾಗ ನಾವು ಮೇನ್ ರೋಡಿಗೆ ರೀಚ್ ಆದ್ವಿ. ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಶಾಲೆ ಇದೆ. ನೋಡಿ, ಇದೇ ಶಾಲೆ. ಈ ಶಾಲೆಯಲ್ಲಿ ನರ್ಸರಿಯಿಂದ 6ನೇ ತರಗತಿಯವರೆಗೆ ಕ್ಲಾಸ್ ಇದೆ. ನರ್ಸರಿ ಹಾಗೂ ರಿಸೆಪ್ಷನ್ ಮಕ್ಕಳಿಗೆ ಆ ಮೂಲೆಯಲ್ಲಿ ಮತ್ತು 1ನೇಯಿಂದ 6ನೇ ತರಗತಿಯವರೆಗೆ ಈ ಕಡೆಯಲ್ಲಿ ಕ್ಲಾಸ್ ನಡೀತದೆ. ನಾನೀಗ ಸೀದಾ ರಿಸೆಪ್ಷನ್ ಕ್ಲಾಸ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿನ ರಿಸೆಪ್ಷನ್ ಹಾಗೂ ಇಂಡಿಯಾದ UKG ಅಂದರೆ ಸೇಮ್ ಟು ಸೇಮ್ ಅನ್ಬಹುದು. ಕ್ಲಾಸ್ ಇನ್ನೂ ಮುಗ್ದಿಲ್ಲ, ನಾನು ಸ್ವಲ್ಪ ಮುಂಚೆನೇ ರೀಚ್ ಆದೆ. ಎಲ್ಲ ಪೇರೆಂಟ್ಸ್ ಒಬ್ಬೊಬ್ಬರಾಗಿ ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಬರ್ತಾ ಇದ್ದಾರೆ. ನೋಡಿ, ಇವಾಗ ಕ್ಲಾಸ್ ರೂಮ್ ಓಪನ್ ಆಯಿತು. ಯಾವೆಲ್ಲ ಮಕ್ಕಳ ಪೇರೆಂಟ್ಸ್ ಬಂದಿದ್ದಾರೆ ಅಂತ ನೋಡಿಕೊಂಡು ಒಂದೊಂದೇ ಮಕ್ಕಳನ್ನು ಒಳಗಡೆಯಿಂದ ಹೊರಗೆ ಕರೀತಾರೆ. ಇವರು ಯಾರೋ ಹೊಸ ಟೀಚರ್ ಇರಬೇಕು. ಇವರಿಗೆ ಎಲ್ಲ ಪೇರೆಂಟ್ಸ್ ಅಷ್ಟೊಂದು ಪರಿಚಯ ಇಲ್ಲ ಅನಿಸುತ್ತೆ. ನೋಡಿ, ಇವಾಗ ಹಸಿರು ಜಾಕೆಟ್ ಹಾಕ್ಕೊಂಡು ನಮ್ಮ ಹುಡುಗಿ ಹೊರಗಡೆ ಬರ್ತಾಳೆ. ನೋಡಿ, ಅಲ್ಲಿಂದಲೇ ಬೊಬ್ಬೆ ಶುರು. ಮಕ್ಕಳಿಗೆ ಶಾಲೆಗೆ ತಗೊಂಡೋಗ್ಲಿಕ್ಕೆ ಅಂತ ಯಾವುದೇ ಬುಕ್ ಇರೋದಿಲ್ಲ. ಅವಳ ಕೈಯಲ್ಲಿರುವುದು ಅವಳ ಸ್ಕೂಲ್ ಬ್ಯಾಗ್. ಶಾಲೆಯಲ್ಲಿ ಅವರೇನಾದರೂ ಡ್ರಾಯಿಂಗ್, ಕಲರಿಂಗ್ ಏನಾದರೂ ಮಾಡಿದರೆ ಈ ಬ್ಯಾಗಲ್ಲಿಟ್ಟು ಕೊಟ್ಟು ಕಳಿಸ್ತಾರೆ. ಮಕ್ಕಳಿಗೆಲ್ಲ ಚಳಿ ಆಗೋದು ಸ್ವಲ್ಪ ಕಡಿಮೆ ಅನಿಸುತ್ತೆ. ನೋಡಿ, ನಾವೆಲ್ಲ ಜಾಕೆಟ್ ಹಾಕ್ಕೊಂಡು ಹೋದರೆ ಅವಳು ಜಾಕೆಟ್ ತೆಗೆದು ಎಷ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಮನೆಯಿಂದ ಹೊರಡುವಾಗಲೇ ಅವಳಿಗೆ ತಿನ್ನಲಿಕ್ಕೆ ಅಂತ ಏನಾದರೂ ತಗೊಂಡು ಹೋಗಬೇಕು. ಶಾಲೆ ಬಿಟ್ಟ ಕೂಡಲೇ ಫಸ್ಟ್ ಕೇಳುವುದೇ ಇದು, ಅಮ್ಮ ನನಗೆ ಏನು ತಗೊಂಬಂದಿದ್ಯಾ ಅಂತ. ಏನಾದರೂ ಕೊಟ್ಟರೆ ತಿನ್ಕೊಂಡು ಹೋಗ್ತಾಳೆ. ಇವಾಗಲೂ ಅವಳ ಬಾಯನ್ನು ನೋಡಿ ಜಗಿತಾ ಇದ್ದಾಳೆ. ನಮ್ಮ ಕಡೆ ಹೇಗೆ ಅಂದರೆ, ರಸ್ತೆ ಬದಲಿ ನಡ್ಕೊಂಡು ಹೋಗುವಾಗ ಏನಾದರೂ ತಿನ್ಬೇಕನ್ಸಿದ್ರೆ ಒಂದು ಗೂಡಂಗಡಿನೋ ಅಥವಾ ಏನಾದರೂ ಪಾನಿಪುರಿ ತಿನ್ಬೇಕನ್ಸಿದ್ರೆ ಒಂದು ಚಾಟ್ ಸೆಂಟ್ರು ಏನಾದರೂ ಒಂದು ಸಿಗುತ್ತೆ. ಅಲ್ಲಿ ಹೋಗಿ ತಿನ್ನೋ ಮಜನೇ ಬೇರೆ. ಆದರೆ ಇಲ್ಲಿ ಆ ರೀತಿಯಾಗಿ ದಾರಿ ಬದಿಯಲ್ಲಿ ಅಂಗಡಿಗಳು ಇರುವುದಿಲ್ಲ. ಅದೊಂದು ನನಗೆ ತುಂಬ ಬೇಜಾರಿದೆ. ಮಾತಾಡ್ತಾ ಮನೆ ಕೂಡ ಬಂತು. ಅವಳು ನನಗಿಂತ ಮುಂಚೆನೇ ಓಡಿ ಬಂದು ಮನೆ ಸೇರಿದ್ದಾಳೆ.
ಇವರ ಶಾಲೆಯಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ. ಊಟ ಅಂದರೆ ಅನ್ನ ಸಾರು ಅಲ್ಲ, ಫ್ರೈಸ್, ನಗೆಟ್ಸ್, ಪಿಜ್ಜಾ, ಯೋಗರ್ಟ್, ಜೆಲ್ಲಿ, ಬೀನ್ಸ್, ಬರ್ಗರ್, ಸ್ಯಾಲೆಡ್, ಪೊಟ್ಯಾಟೋಸ್ ಇದೆಲ್ಲ ಅವರ ಶಾಲೆಯ ಮಧ್ಯಾಹ್ನದ ಊಟ. ಶಾಲೆಯಲ್ಲಿ ಅದನ್ನೆಲ್ಲ ತಿಂದು ಬಂದರೂ ಕೂಡ ಅವಳಿಗೆ ಮನೆಗೆ ಮುಟ್ಟುವಷ್ಟೊತ್ತಿಗೆ ಮತ್ತೆ ಹಸಿವಾಗ್ತದೆ. ಅದು ಎಷ್ಟೇ ತಿಂದರೂ ಕೂಡ ಮನೆಯಲ್ಲಿ ಅನ್ನ ಸಾರು ತಿಂದ ಹಾಗೆ ಆಗೋದಿಲ್ಲ ಅಲ್ವಾ. ಅವಳಿಗೆ ಕುಚ್ಚಲಕ್ಕಿ ಅನ್ನಕ್ಕೆ ಮೊಸರು ಮತ್ತು ಉಪ್ಪಿನಕಾಯಿ ಸೇರಿಸಿ ತಿನ್ನೋದಂದರೆ ತುಂಬ ಇಷ್ಟ. ಅವಳು ಈ ರೀತಿ ತಿನ್ನುವಾಗ ನಾನು ಚಿಕ್ಕವಳಿದ್ದಾಗ ತಿಂತಾ ಇದ್ದಿದ್ದೇ ನೆನಪಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಮಿನಿ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್ 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 ಬನ್ನಿ. ಬಾಯ್.